ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂಧನ ಸಚಿವ ಜಾರ್ಜ್ ಅವರೇ, ಈ ಸುದ್ದಿ ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಗೊತ್ತಾ? ದುಡ್ಡು ಕೊಟ್ಟರೆ ಏನು ಬೇಕಾದರೂ ನಡೆಯುತ್ತಾ? ಇಂಧನ ಇಲಾಖೆಯಲ್ಲಿ ಮಾಮೂಲಿ ಫಿಕ್ಸ್ ಡೀಲ್ ಮಾಡಿಕೊಂಡ್ರೆ ಮಾತ್ರ ಕಾಮಗಾರಿ ಕಾಂಟ್ರಾಕ್ಟ್. ಗುತ್ತಿಗೆದಾರ ಅಲ್ಲದಿದ್ರೂ ಸಿಗುತ್ತಾ ಪವರ್ಫುಲ್ ಕಾಂಟ್ರಾಕ್ಟ್? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಪವರ್ಫುಲ್ ಡೀಲ್ ಕಥೆ. ದುಡ್ಡು ಕೊಟ್ರೆ ಏನು ಬೇಕಾದರೂ ನಡೆಯುತ್ತಾ ಇಂಧನ ಇಲಾಖೆಯಲ್ಲಿ ಅನ್ನೋ ಪ್ರಶ್ನೆ. ಡೀಲ್ ಮಾಡಿಕೊಂಡ್ರೆ ಮಾತ್ರ ಕಾಮಗಾರಿ ಕಾಂಟ್ರಾಕ್ಟ್. ಗುತ್ತಿಗೆದಾರ ಅಲ್ಲದಿದ್ರೂ ಪವರ್ಫುಲ್ ಕಾಂಟ್ರಾಕ್ಟ್ ಸಿಗುತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಪವರ್ಫುಲ್ ಡೀಲ್ ಕತೆ. ಇಂಧನ ಸಚಿವ ಜಾರ್ಜ್ ಅವರೇ, ಈ ಸುದ್ದಿಯನ್ನ ನೀವು ನೋಡಲೇಬೇಕು. ನಿಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ, ಏನೇನು ಗೋಲ್ಮಾಲ್ ನಡೀತಾ ಇದೆ ಗೊತ್ತಾ? ಇಂಧನ ಇಲಾಖೆ ಕಾಮಗಾರಿ ಗುತ್ತಿಗೆ ಪಡೆಯೋದಕ್ಕೆ ಮಾಮೂಲಿ ಕೊಡಲೇಬೇಕು. ಡೀಲ್ ಫಿಕ್ಸ್ ಆಗದಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕಾಮಗಾರಿ ಸಿಗೋದಿಲ್ಲವಂತೆ. ಬ್ರೋಕರ್ಗಳ ಮೂಲಕ ನಡೆಯುತ್ತೆ ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಡೀಲ್. ಗುತ್ತಿಗೆ ಪಡೆಯೋ ಮುನ್ನ 15% ಕೊಡಬೇಕು. ಮಂಜೂರಾದ ಬಳಿಕ 15% ಕೊಡಬೇಕು. ಸೊ ಟೋಟಲ್ ಆಗಿ 30%. ದುಡ್ಡು ಕೊಟ್ರೆ ಗುತ್ತಿಗೆದಾರ ಅಲ್ಲದವರಿಗೂ ಕೂಡ ಗುತ್ತಿಗೆ ಕಾಮಗಾರಿ ಸಿಗುತ್ತಂತೆ. ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡಿದ ಅನುಭವ ಇಲ್ಲದಿದ್ರೆ ಕೇರ್ ಮಾಡಲ್ವಂತೆ. ಬೇಕಾದವರಿಗೆ ಕಾಮಗಾರಿ ಮಂಜೂರು ಮಾಡಿಸಲು ಅವರೇ ದಾಖಲೆ ರೆಡಿ ಮಾಡ್ತಾರೆ. ಮಾಮೂಲಿ ಕೊಡದವರಿಗೆ ಹಲವು ದಾಖಲೆ ಕೇಳಿ ಕಿರಿಕ್ ಮಾಡ್ತಾರಂತೆ. ಇದು ಗುತ್ತಿಗೆದಾರರೇ ಮಾಡಿರುವಂತ ಗಂಭೀರ ಆರೋಪ. ಗುತ್ತಿಗೆ ಗೋಲ್ಮಾಲ್ ಸಂಬಂಧ ಇಂಧನ ಸಚಿವರಿಗೆ ದೂರು ನೀಡಿದ್ದಾರೆ. ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಇಂಧನ ಇಲಾಖೆಯಲ್ಲಿ ಕಾಮಗಾರಿಗಳು ನಡೀತವೆ. ಯಾವ ಕಾಮಗಾರಿನೂ ನಿಮ್ಮ ಫ್ರೀಡಮ್ ಅನ್ನೋದೇ ಇರಲ್ಲ. ಮುಂಚೆನೇ ಹೋಗಿ ವ್ಯಾಪಾರ ಮಾಡಿ ಬುಕ್ ಮಾಡಿಕೊಂಡ್ರೆ ಮಾತ್ರ ಕಾಮಗಾರಿ. ಯಾವುದೂ ಓಪನ್ ಆಗಿ ಇರೋದೇ ಇಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ಇದೆಯೋ ಕ್ವಾಲಿಫಿಕೇಷನ್ ಇದೆಯೋ ಅದೆಲ್ಲ ಬೇರೆ ಮಾತು. ನೀವು ಮುಂಚೆ ಮಾತಾಡಿಕೊಂಡ್ರೆ ಮಾತ್ರ ಟೆಂಡರ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಫ್ರೀಡಮ್ ಅನ್ನೋದು ನಾವೇನು ಸ್ವತಂತ್ರ ಭಾರತದಲ್ಲಿ ಇದೀವೋ ಅಥವಾ ಬೇರೆ ಯಾವುದಾದ್ರೂ ಕಂಟ್ರೋಲಲ್ಲಿ ಇದೆಯೋ ಅಂತಲೇ ಅರ್ಥ ಆಗ್ತಿದೆ. ಹೇಗಿದೆ ಅಂದರೆ ಟೆಂಡರ್ ಕ್ವಾಲಿಫಿಕೇಷನ್ಸ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಯಾರು ಮಾತಾಡ್ಕೋಬಂದರೆ ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಇದೆಯೋ ಆ ಥರ ಫ್ರೇಮ್ ಮಾಡ್ತಾರೆ ಟೆಂಡರ್ನ. ಅದು ಹೇಗೆ, ಇಂಥ ಏರಿಯಾದಲ್ಲಿ ಕೆಲಸ ಮಾಡಿರೋವಂಥವನ್ನೇ ಟೆಂಡ್ರಲ್ಲಿ ಕ್ವಾಲಿಫೈ ಆಗಬೇಕು, ಆ ಥರ ಟೆಂಡರ್ನ ಫ್ರೇಮ್ ಮಾಡೋದು. ಈ ಏರಿಯಾದಲ್ಲಿ ಅವನು ಟೆಂಡರಲ್ಲಿ ಆಫೀಸ್ ಇದ್ದರೆ ಅವನು ಮಾತ್ರ ಟೆಂಡರಲ್ಲಿ ಕ್ವಾಲಿಫೈ. ಆಮೇಲೆ ಕರ್ನಾಟಕದಲ್ಲೇ ಕೆಲಸ ಮಾಡಿರಬೇಕು. ಕರ್ನಾಟಕದವನು ಬೇರೆ ಸ್ಟೇಟಲ್ಲೂ ಕೆಲಸ ಮಾಡಿರ್ತಾನೆ, ಆ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ನ ಇಲ್ಲಿ ಹಾಕೋ ಹಾಗಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ. ಅಂದರೆ ಯಾರೋ ಗೋಡೆ ಕೊರೆದು ಕಳ್ತನ ಮಾಡಿಕೊಂಡು ಅವನು ಮಾತ್ರ ಕಳ್ಳ ಅಂತಾರೆ, ಬ್ಯಾಂಕಲ್ಲಿ ದರೋಡೆ ಮಾಡಿದ್ರೆ. ಆದರೆ ಇಲ್ಲಿ ಪೇಪರಲ್ಲಿ ಕಳ್ತನ ಮಾಡ್ತಾರೆ, ಇಲ್ಲಿ ಕಳ್ಳ ಅನ್ನೋಕ್ಕಾಗಲ್ಲ. ಇದನ್ನು ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಇಂಧನ ಇಲಾಖೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಏನು ನಡೀತಾ ಇದೆ ಈ ಒಂದು ಇಂಧನ ಇಲಾಖೆಯಲ್ಲಿ? ಯಾಕೆಂತ ಅಂದರೆ ಹಣ ಕೊಟ್ಟವ್ರಿಗೆ, ಲಂಚ ಕೊಟ್ಟವ್ರಿಗೆ ಮಾತ್ರನಾ ಇದೆಲ್ಲ? ಖಂಡಿತ ನಮ್ಮಂತಹ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು MS ಮಂಜುನಾಥ್ ಅಂತ. ಈತ ಎಲೆಕ್ಟ್ರಿಕಲ್ ಗುತ್ತಿಗೆದಾರ, ಬೆಂಗಳೂರಿನ ಯಲಹಂಕ ನಿವಾಸಿ. ಇವರು ಬೇರೆ ಬೇರೆ ರಾಜ್ಯ ಅಂದರೆ ಗುಜರಾತು ಮತ್ತು ಕೇರಳ ರಾಜ್ಯಗಳಲ್ಲೂ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸ್ಟೇಟಲ್ಲಿ ಇವರು ಗುತ್ತಿಗೆಗಾಗಿ ಏನು ಒಂದು ಟೆಂಡರನ್ನು ಹಾಕುವಂಥ ಸಂದರ್ಭದಲ್ಲಿ ಇವರಿಗೆ ಕೆಲಸ ಸಿಗುತ್ತೆ. ಆದರೆ ಕೆಲಸ ಸಿಗೋದಕ್ಕೂ ಮುಂಚಿತವಾಗಿ
ಆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಬ್ರೋಕರ್ಗಳ ಸಹಾಯದಿಂದ ಸಂಬಂಧಪಟ್ಟಂಥವರಿಗೆ ಹಣ ತಲುಪಿಸಿದ್ರೆ ಮಾತ್ರ ಅವರು ಯಾವ ಒಂದು ಕಾಮಗಾರಿಗೆ ಟೆಂಡರನ್ನು ಹಾಕ್ತಾರೆ ಆ ಟೆಂಡರ್ ಅವರಿಗೆ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಇವರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿರ್ತಕ್ಕಂಥ ಅಂದರೆ ಯಾವ ಅಧಿಕಾರಿ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಮಿನಿಸ್ಟರ್ ಇರ್ಬೋದು, ಅವರಿಗೆ ಯಾವ ಗುತ್ತಿಗೆದಾರನಿಗೆ ಒಂದು ಕಾಮಗಾರಿ ಟೆಂಡರನ್ನು ಕೊಡಬೇಕು ಅಂತ ಫಿಕ್ಸ್ ಆಗಿದ್ರೆ ಬೇರೆ ಯಾರೇ ಎಷ್ಟೇ ಅನುಭವ ಇದ್ದರೂ ಅವರು ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿ ಒಂದು ಕ್ಲಾಸ್ 1 ಕ್ಲಾಸ್ 2 ಅಂತ ಏನೋ ಒಂದು ಗ್ರೇಡ್ ಇರುತ್ತೆ, ಅದರಲ್ಲೂ ಒಳ್ಳೆ ಕೆಲಸಗಾರ ಅಂತ ಒಳ್ಳೆ ಗುತ್ತಿಗೆದಾರ ಅಂತ ಗುರುತಿಸ್ಕೊಂಡಿದ್ರು ಅವರು ದುಡ್ಡನ್ನು ಕೊಡದೇ ಇದ್ದರೆ ಅವರಿಗೆ ಗುತ್ತಿಗೆಗೆ ಒಂದು ಕೆಲಸ ಸಿಗೋದಿಲ್ಲ, ಕಾಮಗಾರಿಯ ಟೆಂಡರ್ ಸಿಗೋದಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಸಹ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಪಾರದರ್ಶಕವಾಗಿ ಏನು ಎಲ್ಲವೂ ಸಹ ಆನ್ಲೈನ್ನಲ್ಲೇ ಒಂದು ಕಾಮಗಾರಿಗಳನ್ನು ಟೆಂಡರ್ ಕರೆಯೋದಕ್ಕೆ ಸರ್ಕಾರದ್ದೇ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಇರ್ತಕ್ಕಂಥದ್ದು, ಈ ಪ್ರೊಕ್ಯೂರ್ಮೆಂಟ್ ಆಪ್ ಇದೆ. ಅಲ್ಲಿ ಒಂದು ಯಾವ ಇಲಾಖೆಯ ಯಾವ ಟೆಂಡರನ್ನು ಕರೆದಿದ್ದಾರೆ ಅನ್ನೋದು ಒಂದು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಡಿಸ್ಪ್ಲೇ ಆದಂಥ ಕಾಮಗಾರಿಗೆ ಟೆಂಡರನ್ನು ಹಾಕೋದಕ್ಕಿಂತ ಮುಂಚಿತವಾಗಿ ಆ ಸಂಬಂಧಪಟ್ಟಂಥ ಗುತ್ತಿಗೆದಾರ ಆ ಇಲಾಖೆಯಲ್ಲಿ ಒಂದು ವ್ಯವಹಾರವನ್ನು ಕುದುರಿಸಬೇಕು. ಅದಕ್ಕಂತಲೇ ಇಂಧನ ಇಲಾಖೆ ಬಳಿ ಸಾಕಷ್ಟು ಏನು ಬ್ರೋಕರ್ಗಳು ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸಹ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಬ್ರೋಕರ್ಗಳ ಮುಖಾಂತರ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರು ಮುಖಂಡರಿದ್ದಾರೆ ಅವರನ್ನು ಭೇಟಿ ಮಾಡಿ ಅವರಿಗೆ ಇಂತಿಷ್ಟು ಪರ್ಸೆಂಟೇಜ್ ಫಸ್ಟ್ ಮೊದಲಿಗೆ ಹಣವನ್ನು ಕೊಡಬೇಕು, ನಂತರ ಏನು ಕಾಮಗಾರಿ ಅಂದರೆ ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರು ಕಾಮಗಾರಿಯ ಟೆಂಡರನ್ನು ಹಾಕಿರ್ತಾರೆ ಅದು ಸ್ಯಾಂಕ್ಷನ್ ಆದಾಗ ಉಳಿದಿದ್ದ ಅಮೌಂಟನ್ನು ಕೊಡಬೇಕು ಅಂತ ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಇವರಿಗೆ ಆ ಹಣವನ್ನು ಕೊಡೋದಕ್ಕೆ ಬ್ಯಾಲೆನ್ಸನ್ನು ಮಾಡೋದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿ ಕೆಲವೊಂದು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಬೇಕು. ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಕಂಡೀಷನ್ಸ್ ಏನಂತಂದರೆ ಇಲ್ಲಿ ಯಾವುದಾದ್ರು ಅನುಭವಿ ಗುತ್ತಿಗೆದಾರನ ಒಂದು ಕಾಂಟ್ಯಾಕ್ಟ್ ಇಂದ ಅವ್ರಿಗೆ ಸಿಗಬಾರ್ದು ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡ್ರೆ ಆತ ಏನಾದರೂ ಟೆಂಡರ್ ಹಾಕಿದಂಥ ಸಂದರ್ಭದಲ್ಲಿ ಲೋಕಲ್ ಆಗಿ ಅವರ ಕಚೇರಿ ಇರಬೇಕು, ಗುತ್ತಿಗೆದಾರನ ಕಚೇರಿ ಅಂದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇರಬೇಕು ಅಥವಾ ಚೆಸ್ಕಾಂ ವ್ಯಾಪ್ತಿಯಲ್ಲಿ ಇರಬೇಕು ಅಥವಾ ಮೆಸ್ಕಾಂ, ಈ ರೀತಿಯಾಗಿ ಏನು ಇಂಧನ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಈ ವಿಭಾಗಗಳೇನಿದ್ದಾವೆ, ಬೆಸ್ಕಾಂ ವಿಭಾಗ, ಚೆಸ್ಕಾಂ ವಿಭಾಗ, ಆ ವ್ಯಾಪ್ತಿಯಲ್ಲೇ ಇಲ್ಲಿ ಉದಾಹರಣೆಗೆ ಹೇಳೋದಾದರೆ ಚೆಸ್ಕಾಂನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಗುತ್ತಿಗೆದಾರ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಂದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳಿಗೆ ಟೆಂಡರ್ ಹಾಕೋದು ಆಗಿಲ್ಲ. ಅದ್ರ ಜೊತೆಗೆ ಯಾರು ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಅವರಿಂದ ಒಂದು ಪತ್ರವನ್ನು ತೆಗೆದುಕೊಂಡು ಬರಬೇಕು. ಜೊತೆಗೆ ಅನುಭವ, ಮೊದಲಿಗೆ ಗುತ್ತಿಗೆದಾರರ ಅನುಭವವನ್ನು ನೋಡ್ತಾರೆ, ಆದರೆ ಇಲ್ಲಿ ಯಾವ ಅನುಭವವನ್ನು ನೋಡೋದಿಲ್ಲ. ಕೇವಲ GST ಒಂದು ಇದ್ದರೆ ಸಾಕು, ಆತ ಗುತ್ತಿಗೆದಾರನ ಇಲ್ಲದೇ ಇದ್ದರೂ ಸಹ ದುಡ್ಡು ಕೊಟ್ಟರೆ ಅವನಿಗೆ ಕಾಮಗಾರಿಗಳನ್ನು ಟೆಂಡರ್ಗಳನ್ನು ಪಾಸ್ ಮಾಡಿಕೊಡ್ತಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಸಹ ದೂರನ್ನು ಕೊಟ್ಟಿದ್ದಾರೆ, ಇಲಾಖೆಯ ಸಚಿವರಿಗೂ ದೂರನ್ನು ಕೊಟ್ಟಿದ್ದಾರೆ. ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಅಂದರೆ ಒಂದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ನೀವು ಈ ರೀತಿಯಾಗಿ ಗುತ್ತಿಗೆದಾರರಿಗೆ ಕಾಂಟ್ಯಾಕ್ಟನ್ನು ಕಾಮಗಾರಿಗಳನ್ನು ಟೆಂಡರ್ ಕೊಡೋದಾದರೆ ನನಗೂ ಒಂದು 500 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಟೆಂಡರನ್ನು ಕೊಡಿ, ನಾನು ಅದಕ್ಕೆ ಏನು ಬೇಕು ಅದಂಥ ಕಮಿಷನನ್ನು ಕೊಡ್ತೇವೆ ಅಂತಕ್ಕಂಥ ಮನವಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿರ್ತಕ್ಕಂಥ ಪತ್ರದಲ್ಲಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯಪಾಲರಿಗೂ ಈ ಅಂದರೆ ಇಂಧನ ಇಲಾಖೆಯಲ್ಲಿ ನಡೀತಕ್ಕಂಥ ಗುತ್ತಿಗೆದಾರರು ಅಂದರೆ ಕಾಂಟ್ರಾಕ್ಟಾಗಿ ಕಾಸು ಅಂತಕ್ಕಂಥ ಒಂದು ಏನು ಡೀಲ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೂ ಪತ್ರವನ್ನು ಬರೆದು ಕ್ರಮ ಕೈಗೊಳ್ಳೋದಕ್ಕೆ ಮನವಿ ಮಾಡಿದ್ದಾರೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.